ಹಲೋ ಹಾಲ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಲಾಗ್. ಇದು ಮಹಾಳಯ ಅಮಾವಾಸ್ಯೆ ದಿನದ ಲಾಗ್ ಆಗಿರುತ್ತೆ. ಸೊ ನನಗೆ ವರ್ಕ್ ಇತ್ತು ಇವತ್ತು ಕೂಡ. ವರ್ಕ್ ಮುಗಿಸ್ಕೊಂಬರೋ ಅಷ್ಟರಲ್ಲಿ ಆಲ್ರೆಡಿ 5:30 ಆಗೋಗಿತ್ತು, ಅಂದರೆ ಈವ್ನಿಂಗ್ 5:30 ಆಗೋಗಿತ್ತು. ಪಾಪ ಮಮ್ಮಿ ಒಬ್ಬರೇ ಆ ಮಗುನ ಇಟ್ಕೊಂಡೆಲ್ಲ ಮಾಡಿದರು. ಅವಳ ನನ್ನ ಕೈಯೇ ಬಿಡೋದಿಲ್ಲ. ಅವಾಗ ತಾನೇ ಮಲ್ಕೊಂಡಿದ್ಲಂತೆ ನಾನು ಬಂದಾಗ, ಹಾಗಾಗಿ ವಿಡಿಯೋ ಮಾಡೋದಕ್ಕಾಯಿತು, ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕಾಯಿತು. ಮಮ್ಮಿ ನಾನು ಬರೋ ಅಷ್ಟರಲ್ಲಿ ಎಡೆಗಿರೋ ಅಷ್ಟು ಒಬ್ಬಟ್ಟು, ಕಾಳು ಗೊಜ್ಜು, ರಸಮ್ಮು, ಪಲಾವು, ಅನ್ನ, ಉಗ್ಗೆದನ್ನ ಅಂತೆಲ್ಲ ಮಾಡ್ತಾರೆ ನಮ್ಮ ಕಡೆ ಎಡೆಗಿಡೋದಕ್ಕೆ. ಸೊ ಅದೆಲ್ಲನೂ ಮಾಡ್ಕೊಂಬಿಟ್ಟಿದ್ರು. ಎನಿವೆ ಹೆಸರುಬೇಳೆ ಒಂದು ಮಾಡಿರಲಿಲ್ಲ ಇನ್ನು. ಮಮ್ಮಿ ಅಂದರು ಸೌತೆಕಾಯಿ ಸ್ವಲ್ಪ ಅದು ಹಚ್ಬಿಟ್ಟು ರ್ಯಾಪರೆಲ್ಲ ತೆಗ್ದಿಡು, ನಾನು ಮಾಡ್ಕೊಳ್ತೀನಿ ಅಂತ ಹೇಳಿಬಿಟ್ಟು. ಸೊ ಅದನ್ನು ಮಾಡ್ತಾಯಿದ್ದೆ. ಅಷ್ಟರಲ್ಲಿ ವಡೆ ಒಂದು ರೆಡಿ ಮಾಡಿ ಇಟ್ಟಿದ್ರು. ವಡೆ ಇನ್ನೂ ಹಾಕಿರಲಿಲ್ಲ, ಇವಾಗ ವಡೆ ಹಾಕ್ತಿದ್ದಾರೆ. ವಡೆನ ತುಂಬ ಬೇಗ ಇಟ್ಟರೆ ಮೆತ್ತಗೆ ಆಗಿಬಿಡುತ್ತೆ ಅಂತ ಹೇಳಿ ಒಂದು ಅರ್ಧ ಗಂಟೆ ಮುಂಚೆ ವಡೆ ಹಾಕಿಟ್ರು. ನೋಡಿ, ನಾನು ನುಗ್ಗೆದನ್ನ ಅಂತ ಹೇಳಿದ್ನಲ್ಲ, ಇದೇನಿಲ್ಲ, ಅಕ್ಕಿ, ಅರಿಶಿನ, ಜೀರಿಗೆ, ಉಪ್ಪು ಮತ್ತು ಒಂದು 2 ಸ್ಲೈಸ್ ಆಫ್ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಬೇಯಿಸೋದು, ಅನ್ನ ಮಾಡೋದಷ್ಟೇ. ಅದನ್ನು ಹುಗ್ಗೆದನ್ನ ಅಂತ ಏನೋ ಅಂತಾರೆ, ನಂಗೆ ಸರಿಯಾಗಿ ಗೊತ್ತಿಲ್ಲ. ಎನಿವೆ ಒಬ್ಬಟ್ಟು ಅಮ್ಮ ಹೆಡೆಗಿಡೋ ಅಷ್ಟು ಆಲ್ರೆಡಿ ಮಾಡಿದರು. ನಾನು ಬರೋರಿಗೆ ಬೇಕಾಗುತ್ತೆ ಅಂತೇಳಿ ಇನ್ನೊಂದು 20 ಒಬ್ಬಟ್ಟು ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ. ಯಾಕಂದರೆ ಅಮ್ಮ ಫುಲ್ ಮಾಡೋಕ್ಕಾಗಿಲ್ಲ ಪಾಪ, ಆ ಮಗುನ ಇಟ್ಕೊಂಡು ಎಲ್ಲನೂ ಮಾಡಬೇಕಲ್ಲ ಐಟಮ್ಸು. ಇವತ್ತೇ ಕಡಲೆಕಾಯಿ ಬೇಯಿಸ್ಬೇಕು, ಗೆಣಸು ಬೇಯಿಸ್ಬೇಕು, ಪ್ರತಿಯೊಂದು ಇಡ್ತಾರಲ್ವ. ಹಿರಿಯರು ಏನೇನು ತಿಂತಿದ್ರು ಅದೆಲ್ಲನೂ ಐಟಮ್ ಇಡಬೇಕಲ್ವ. ಸ್ವಲ್ಪ ಕಷ್ಟ ಆಗುತ್ತೆ ಅವಳನ್ನ ಇಟ್ಕೊಂಡು ಎಲ್ಲ ಮಾಡ್ಕೊಳ್ಳೋದು ಒಬ್ಬರೇ. ಹಾಗಾಗಿ ನಾನು ಬಂದಮೇಲೆ ಒಂದು ಸ್ವಲ್ಪ ಬರೋರಿಗೆ ಬೇಕಾಗುತ್ತೆ ಅಂತ ಹೇಳಿ ಒಂದು ಸ್ವಲ್ಪ ಹೋಳಿಗೆನ ಪ್ರಿಪೇರ್ ಮಾಡಿದೆ. ಮಮ್ಮಿ ಅಷ್ಟರಲ್ಲಿ ಪಾಪು ಮಲಗೆ ಇದ್ಲು, ಇನ್ನೂ ಎದ್ದಿರಲಿಲ್ಲ. ಅವಳೆದ್ರೆ ಯಾವ ಕೆಲಸನೂ ಆಗೋದಿಲ್ಲ. ಈ ಮಾಲೆ ಅಮಾವಾಸ್ಯೆ ಬಂದರೆ ನನಗೆ ನನ್ನ ಚೈಲ್ಡ್ಹುಡ್ಡೇ ನೆನಪಾಗುತ್ತೆ. ನನ್ನ ಚೈಲ್ಡ್ಹುಡ್ಡಲ್ಲಿ ನಾವು ಎಷ್ಟು ಎಂಜಾಯ್ ಮಾಡಿದ್ದು ಅಂತ ಹೇಳಿದ್ರೆ, ನನ್ನ ಅಜ್ಜಿ ಇರಬೇಕಾದ್ರೆ ನಾವೆಲ್ಲ ಊರಲ್ಲೇ ಸೆಲೆಬ್ರೇಟ್ ಮಾಡ್ತಾಯಿದ್ದಿದ್ದು. ವರ್ಷಕ್ಕೆ ಒಂದ್ಸಲ ಮಹಾಲಯ ಅಮಾವಾಸ್ಯೆನ ಎಲ್ಲರೂ ಒಂದೇ ಕಡೆ ಎಡೆ ಇಟ್ಟು ಪೂಜೆ ಮಾಡ್ತಾಯಿದ್ದು. ತುಂಬ ಚೆನ್ನಾಗಿತ್ತು. ಆ ಮೂಮೆಂಟ್ ಮತ್ತೆ ಬರಲ್ಲ. ಮತ್ತು ಜೋಶು, ನಾಳೆ ಊರಿಗೆ ಹೋಗ್ಬೇಕಂದ್ರೆ ಇವತ್ತು ನೈಟೆಲ್ಲ ನಿದ್ದೆ ಮಾಡ್ತಿರ್ಲಿಲ್ಲ, ನಾಳೆ ಊರಿಗೆ ಹೋಗ್ತೀವಿ ಅಂತ. ಬಟ್ ಈಗಿನ ಕಾಲದ ಮಕ್ಕಳಿಗೆ ಆಗಲಿ, ಇಲ್ಲ ಇವಾಗ ನಮಗೆ ಆಗಲಿ, ಈ ಥರ ಜೋಶೆಲ್ಲ ಇಲ್ಲವೇ ಇಲ್ಲ. ಈಗಿನ ಕಾಲದ ಮಕ್ಕಳು ಹಾಗೆ ಇದ್ದಾರೆ ಬಿಡಿ. ನಾನು ಇನ್ನೇನು ಮುಗಿಸಿ ಈ ಕಡೆ ತಿರುಗಿದೆ ಅಷ್ಟರಲ್ಲಿ ನನ್ನ ಮಗಳಿದ್ಲು, ಅಮ್ಮ ಅಂತ. ನನ್ನ ವಾಯ್ಸ್ ಕೇಳಿಸಿದ್ರೆ ಎದ್ದು ಬಿಡ್ತಾಳೆ ಅವಳು ಬೇಗನೆ. ಎನಿವೆ 6:30 ಅಷ್ಟರಲ್ಲೆಲ್ಲ ನಮ್ಮ ಮನೇಲಿ ಪೂಜೆ ಆಗೋಗಿತ್ತು. ಅಜ್ಜಿ ತಾತ ತಿನ್ನೋ ಎಡೆ ಎಲ್ಲ ಹಾಕಿ ಪೂಜೆ ಮಾಡಿದ್ದೀವಿ. ಬಾಯ್, ಟೇಕ್ ಕೇರ್.